ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಇದು ತಲೆ ಹೊಳೆಯಲೇ ಇಲ್ಲ. ಈಗಲೂ ಕೂಡ ರಾಯಚೂರು ಈ ಭಾಗಕ್ಕೆ ಬಂದರೆ ಇನ್ನೂ ಚೆಂಬು ತಗೊಂಡು ಹೋಗುವಂಥದ್ದೇ ಪದ್ಧತಿ ಇದೆ. ಈ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಚೆಂಬು ಕೊಟ್ಟಿದೆ ಹೊರತು ಬೇರೆ ಏನು ಕೊಟ್ಟಿಲ್ಲ. ಅದಕ್ಕೆ ಮೋದಿ ಅವರು ಈಗಾಗಲೇ ಸುಮಾರು 14ರಿಂದ 15 ಕೋಟಿ ಶೌಚಾಲಯಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರಿಗಿಲ್ಲ ಇನ್ನಷ್ಟು ಅರ್ಜಿಗಳನ್ನು ಹಾಕಿ ಈ ಸರ್ಕಾರ ಏನಾದರೂ ಕೊಡಲಿಲ್ಲ ಅಂದರೆ ನಮ್ಮವರೆಗೂ ಅವರು ಇದನ್ನು ಕಳಿಸ್ಕೊಡ್ಲಿ. ನಾನು ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಒತ್ತಾಯ ಮಾಡಿ ಎಲ್ಲ ಮನೆಗೆ ಶೌಚಾಲಯ ಇರಬೇಕು. ಆ ಹೆಣ್ಣುಮಗಳು ಅಶ್ವಿನಿ ನನಗೆ ಕೇಳ್ಪಟ್ಟೆ, ಅವ್ರು ಯಾವಾಗಲೂ ಬಹಿರ್ದೇಶಕ್ಕೆ ಹೋಗುವಾಗ ಸಂಜೆ ಜೊತೆಯಲ್ಲಿ ಮನೆಯವರು ಯಾರಾದರೂ ಹೋಗಿರ್ತಾರೆ. ಆದರೆ ಆವತ್ತೇನೋ ದುರ್ದೈವ ನೋಡಿ, ಇದು ಅವ್ರ ತಾಯಿ ಜೊತೆಯಲ್ಲಿ ಹೋಗ್ಬೇಕಾಗಿತ್ತಂತೆ. ಬೆಳಗಿಂದ ಸಂಜೆವರೆಗೆ ದುಡಿದು ಮನೆಯಲ್ಲಿ ಬಂದಿದ್ದರಿಂದ ನನಗೆ ಸ್ವಲ್ಪ ಆಯಾಸ ಆಗಿದೆಯಮ್ಮ, ನೀನು ಹೋಗಿ ಬಂದ್ಬಿಡು ಅಂತಂದಿದ್ದಕ್ಕೆ ನೋಡಿ ಇಂಥ ಘಟನೆ ಆಗಿದೆ. ನೋಡಿ ಎಲ್ಲೆಲ್ಲಿ ತುತ್ತಾಗ್ತವೆ ಬಡ ಹೆಣ್ಣು ಮಕ್ಕಳು, ಎಂಥ ಅನ್ಯಾಯ ಇದು. ಆದ್ದರಿಂದ ಒಂದು ಸಮಯ ಅವ್ರ ಮನೆಯಲ್ಲಿ ಶೌಚಾಲಯ ಇದ್ದಿದ್ರೆ ಈ ಘಟನೆ ಆಗ್ತಿರ್ಲಿಲ್ವಲ್ಲ. ಆದ್ದರಿಂದಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಎಲ್ಲ ಬಡವರ ಮನೆಗೆ ಶೌಚಾಲಯನ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಆ ಕೆಲಸವನ್ನು ಕೇಂದ್ರ ಸರ್ಕಾರ ಯಾವುದನ್ನು ಕೊಡ್ತದೋ ಅದು ರಾಜ್ಯ ಸರ್ಕಾರದ ಮೂಲಕವೇ ಆಗಬೇಕು. ನೇರವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಯಾವುದೋ ಕೇಂದ್ರ ಸರ್ಕಾರ ಕೊಡ್ತದೆ ನಾವ್ಯಾಕೆ ಮಾಡಬೇಕು ಅನ್ನೋ ಮೀನಾಮೇಷ ಮಾಡದೆ ಅದನ್ನು ಆ ಬಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಇದು ತಲೆ ಹೊಳೆಯಲೇ ಇಲ್ಲ. ಈಗಲೂ ಕೂಡ ರಾಯಚೂರು ಈ ಭಾಗಕ್ಕೆ ಬಂದರೆ ಇನ್ನೂ ಚೆಂಬು ತಗೊಂಡು ಹೋಗುವಂಥದ್ದೇ ಪದ್ಧತಿ ಇದೆ. ಈ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಚೆಂಬು ಕೊಟ್ಟಿದೆ ಹೊರತು ಬೇರೆ ಏನು ಕೊಟ್ಟಿಲ್ಲ. ಅದಕ್ಕೆ ಮೋದಿ ಅವರು ಈಗಾಗಲೇ ಸುಮಾರು 14ರಿಂದ 15 ಕೋಟಿ ಶೌಚಾಲಯಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರಿಗಿಲ್ಲ ಇನ್ನಷ್ಟು ಅರ್ಜಿಗಳನ್ನು ಹಾಕಿ ಈ ಸರ್ಕಾರ ಏನಾದರೂ ಕೊಡಲಿಲ್ಲ ಅಂದರೆ ನಮ್ಮವರೆಗೂ ಅವರು ಇದನ್ನು ಕಳಿಸ್ಕೊಡ್ಲಿ. ನಾನು ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಒತ್ತಾಯ ಮಾಡಿ ಎಲ್ಲ ಮನೆಗೆ ಶೌಚಾಲಯ ಇರಬೇಕು. ಆ ಹೆಣ್ಣುಮಗಳು ಅಶ್ವಿನಿ ನನಗೆ ಕೇಳ್ಪಟ್ಟೆ, ಅವ್ರು ಯಾವಾಗಲೂ ಬಹಿರ್ದೇಶಕ್ಕೆ ಹೋಗುವಾಗ ಸಂಜೆ ಜೊತೆಯಲ್ಲಿ ಮನೆಯವರು ಯಾರಾದರೂ ಹೋಗಿರ್ತಾರೆ. ಆದರೆ ಆವತ್ತೇನೋ ದುರ್ದೈವ ನೋಡಿ, ಇದು ಅವ್ರ ತಾಯಿ ಜೊತೆಯಲ್ಲಿ ಹೋಗ್ಬೇಕಾಗಿತ್ತಂತೆ. ಬೆಳಗಿಂದ ಸಂಜೆವರೆಗೆ ದುಡಿದು ಮನೆಯಲ್ಲಿ ಬಂದಿದ್ದರಿಂದ ನನಗೆ ಸ್ವಲ್ಪ ಆಯಾಸ ಆಗಿದೆಯಮ್ಮ, ನೀನು ಹೋಗಿ ಬಂದ್ಬಿಡು ಅಂತಂದಿದ್ದಕ್ಕೆ ನೋಡಿ ಇಂಥ ಘಟನೆ ಆಗಿದೆ. ನೋಡಿ ಎಲ್ಲೆಲ್ಲಿ ತುತ್ತಾಗ್ತವೆ ಬಡ ಹೆಣ್ಣು ಮಕ್ಕಳು, ಎಂಥ ಅನ್ಯಾಯ ಇದು. ಆದ್ದರಿಂದ ಒಂದು ಸಮಯ ಅವ್ರ ಮನೆಯಲ್ಲಿ ಶೌಚಾಲಯ ಇದ್ದಿದ್ರೆ ಈ ಘಟನೆ ಆಗ್ತಿರ್ಲಿಲ್ವಲ್ಲ. ಆದ್ದರಿಂದಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಎಲ್ಲ ಬಡವರ ಮನೆಗೆ ಶೌಚಾಲಯನ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಆ ಕೆಲಸವನ್ನು ಕೇಂದ್ರ ಸರ್ಕಾರ ಯಾವುದನ್ನು ಕೊಡ್ತದೋ ಅದು ರಾಜ್ಯ ಸರ್ಕಾರದ ಮೂಲಕವೇ ಆಗಬೇಕು. ನೇರವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಯಾವುದೋ ಕೇಂದ್ರ ಸರ್ಕಾರ ಕೊಡ್ತದೆ ನಾವ್ಯಾಕೆ ಮಾಡಬೇಕು ಅನ್ನೋ ಮೀನಾಮೇಷ ಮಾಡದೆ ಅದನ್ನು ಆ ಬಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.